ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ಘೀ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ತುಂಬ ಸಾಫ್ಟಾಗಿ ಬರ್ತದೆ. ಕೇವಲ ಇದಕ್ಕೆ ನಾನು ಬಳಸಿರೋ ಸಾಮಗ್ರಿ 1 ಕಪ್ ತುಪ್ಪ, 1 ಕಪ್ ಸಕ್ಕರೆ ಮತ್ತು 1 ಕಪ್ ಕಡಲೆ ಹಿಟ್ಟು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೆಜರ್ಮೆಂಟ್ನ ಸರಿಯಾದ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಎಲ್ಲನೂ ಒಂದೊಂದು ಕಪ್ ತೊಗೊಂಡಿದ್ದೀನಿ. ಒಂದು ದಪ್ಪ ತಳ ಇರೋ ಪಾತ್ರೆನ ತೊಗೊಂಡು ಅದಕ್ಕೆ 1 ಕಪ್ ಕಡಲೆ ಹಿಟ್ಟು ಹಾಕಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕು. ಅದನ್ನು ಇಲ್ಲಿ ತುಪ್ಪ ಮತ್ತು ಎಣ್ಣೆ ಏನೂ ಬಳಸ್ತಾ ಇಲ್ಲ. ಕಡಲೆ ಹಿಟ್ಟು ಕೇವಲ ಘಮ ಬರೋವರೆಗೂ ಹುರಿಬೇಕು. ನಂತರ ಅದನ್ನು ಒಂದು ಜರಡಿ ಹಾಕಿಬಿಟ್ಟು ಸೋಸಬೇಕು. ಅದರಲ್ಲಿ ಯಾವುದೇ ಥರ ಗಂಟುಗಳು ಬರಬಾರ್ದು, ಅದಕ್ಕಾಗಿ ಸೋಸ್ತಾ ಇದ್ದೀನಿ. ಹಿಟ್ಟನ್ನು ಪೂರ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಸೋಸಬೇಕು ನಾವು. ನೋಡಿ, ಈ ಥರ ಸ್ಮೂತಾಗಿ ಬರಬೇಕದು. ಅದೇ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು 1 ಕಪ್ ತುಪ್ಪದಲ್ಲಿ ಅರ್ಧದಷ್ಟು ಹಾಕಿ ಅದನ್ನು ನೀಟಾಗಿ ನಾವು ಕಲಿಸ್ಕೋಬೇಕು. ಅದರಲ್ಲಿ ಯಾವುದೇ ಥರ ಗಂಟುಗಳು ಬರಬಾರ್ದು, ಇಲ್ಲಾಂದರೆ ಮೈಸೂರು ಪಾಕ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರ ಕಲಿಸ್ಕೋಬೇಕು. ಅದೇ ಪ್ಯಾನ್ನ ತೊಗೊಂಡು ನಾನು 1 ಕಪ್ ಸಕ್ಕರೆನ ಹಾಕ್ತಾಯಿದ್ದೀನಿ. 1 ಕಪ್ ಸಕ್ಕರೆಗೆ ಅರ್ಧ ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಸಕ್ಕರೆ ಪಾಕ ಮಾಡೋ ಹಾಗಿಲ್ಲ, ಸಕ್ಕರೆನ ಕರಗಿದ್ರೆ ಸಾಕು. ಗ್ಯಾಸ್ನ ನೆನಪಿಟ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡ್ತಾಯಿದ್ದೀನಿ. ಸಕ್ಕರೆ ಕರಗಿದ ನಂತರ ನಾವಿಲ್ಲಿ ಮಿಕ್ಸ್ ಮಾಡಿಟ್ಟಂಥ ಕಡಲೆ ಹಿಟ್ಟಿನ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಗಂಟುಗಳು ಆಗಲಾರ್ದಂಗೆ ಇದನ್ನು ಕಲಿಸ್ತಾ ಹೋಗಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಹಿಟ್ಟು ಸೀದೋಗಿಬಿಡುತ್ತೆ. ಮೈಸೂರು ಪಾಕ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಕಪ್ಪಾಗಿಬಿಡುತ್ತೆ. ಇವಾಗ ಇನ್ನು ಉಳಿದಿರೋ ತುಪ್ಪನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದನ್ನ ನಿಧಾನವಾಗಿ ತಿರುಗಿಸ್ತಾ ಹೋಗಬೇಕು. ನಾವು ಅದನ್ನ ತಿರುಗಿಸ್ತಾ ಹೋದಂಗೆ ನಮಗೆ ಗೊತ್ತಾಗುತ್ತೆ. ಅದು ಘಮನೂ ಬರುತ್ತೆ ಮತ್ತು ಕೈಯಲ್ಲಿ ನಮಗೆ ಅದು ಒಂಥರ ಹಗುರವಾಗಿ ಬರುತ್ತೆ. ಈ ಥರ ಕಲರ್ ಚೇಂಜ್ ಆಗಿ ಈ ಥರ ಗುಳ್ಳೆ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡಿಬಿಟ್ಟು ತುಪ್ಪ ಹಚ್ಚಿರೋ ಒಂದು ತಟ್ಟೆಗೆ ಹಾಕಬೇಕು. ನೋಡಿ, ಈ ಥರ ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡಬೇಕು. ಪೂರ್ತಿಯಾಗಿ ಇದು ಕೂಲ್ ಆದ ತಕ್ಷಣ ನಮಗೆ ಯಾವ ಆಕಾರ ಬೇಕೋ ಆ ಆಕಾರನ ಕಟ್ ಮಾಡಬೇಕು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕೇವಲ 1 ಕಪ್ ತುಪ್ಪದಲ್ಲಿ 1 ಪ್ಲೇಟ್ ಆಗುವಷ್ಟು ಮೈಸೂರು ಪಾಕ್ ಆಗಿದೆ ಮತ್ತು ತುಂಬ ಸ್ಮೂತ್ ಆಗಿದೆ. ಇದಕ್ಕೆ ಹೆಚ್ಚಿಗೆ ನಾನು ಇಲ್ಲಿ ತುಪ್ಪ ಬಳಸಿಲ್ಲ. ನೋಡಿ, ಪೀಸ್ ಕೂಡ ತುಂಬ ಚೆನ್ನಾಗಿ ಬಂದಿವೆ, ಒಂದು ಕೂಡ ಮುರಿದಿಲ್ಲ. ಒಂದು ಸತಿಗೆ ಮಾಡಿ ನೋಡಿ, ಚೆನ್ನಾಗಿ ಬಂದಿದೆ. ನಿಮಗೆ ಈ ಮೈಸೂರು ಪಾಕ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.